ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಆಗಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಬಂದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಸಂಜೆ 7 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಅಡುಗೆದು ಸ್ಟಾರ್ಟ್ ಮಾಡಿದ್ದೀನಿ. ಸಾಂಬಾರು ಇದೆ ಫ್ರೆಂಡ್ಸ್, ಇರೋದು ಇಬ್ಬರೇ ಅಲ್ಲ, ಹಾಗಾಗಿ ಬೇಳೆ ಮತ್ತು ಹೀರೆಕಾಯಿ ಹಾಕಿ ಸಾಂಬಾರು ಮಾಡಿದ್ದು ಹಾಗೆ ಇತ್ತು. ಸುಮ್ಮನೆ ಅದೇನು ಒನ್ ಟೈಮ್ಗೆ ಆಗುತ್ತೆ, ಅದಕ್ಕೆ ಅದನ್ನೇ ಪ್ಯಾಚಪ್ ಮಾಡಿಬಿಡೋಣ ಇವಾಗ ಸಂಜೆಗೆ ಅಂದ್ಕೊಂಡಿದ್ದೀವಿ. ಸ್ವಲ್ಪ ರೈಸ್ ಇದೆ ಮತ್ತು ಹಾಗೆ ಸಾಂಬಾರು ಇದೆ, ಅದನ್ನೇನಾರು ಮಾಡ್ಕೊಳ್ಳೋಣ. ಮತ್ತು ಈಗ ಚಳಿ ಆಗ್ತೈತೆ, ಸಿಕ್ಕಾಬಿಟ್ಟೆ ಚಳಿ ಆಗ್ತೈತೆ. ಬಾಯಿಗೆ ಖಾರವಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಹೊರಗಡೆ ಹೋದರೆ ಸುಮ್ಮನೆ ಇವಾಗ 100-200 ರೂಪಾಯಿ ಖರ್ಚಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಕಡಲೆಪುರಿ ಇತ್ತು, ಏನಾದ್ರು ತಿನ್ನೋಣ ಅನ್ನಿಸ್ತಾಯಿತ್ತು. ಚಳಿಗೊರ್ಗೂ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಫ್ರೆಂಡ್ಸ್. ಬಾಯಿ ಅಂತೂ ಇದೆಲ್ಲ ಎಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ ನೋಡ್ರಿ. ನನ್ನ ಮಗಳಂತಿದ್ದಾಳೆ, ಮಮ್ಮಿ ದಪ್ಪ ಆಗಿದ್ದೀರಾ ಅಂತ. ಸಣ್ಣ ಮಾಡ್ಕೊಳ್ಳೋದು ಹೆಂಗಂತ ನಂಗೆ ಗೊತ್ತಾಯ್ತಲ್ಲ, ಏನೂ ಮಾಡೋಕ್ಕಾಗಲ್ಲ. ಚಳಿಗೆ ನಾವು ಊಟ ತಿಂಡಿ ಸ್ವಲ್ಪ ಜಾಸ್ತಿ ಸೇರುತ್ತೀವಲ್ಲ, ಅದಕ್ಕೆ ದಪ್ಪ ಆಗ್ಬಿಡ್ತೀವಿ. ಹಾಗೆ ಫ್ರೆಂಡ್ಸ್, ಚಿರ್ಮುರಿಗೆ ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೇಗೆ ಚಿರ್ಮುರಿ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಕಡಲೆಪುರಿ ತೊಗೊಂಡಿದ್ದೀನಿ. ಇದಕ್ಕೆ ನಿಪ್ಪಟ್ಟಿತ್ತು ಮನೆಯಲ್ಲಿ, ಅದನ್ನ ನಿಪ್ಪಿಟ್ಟು ಉಡಿ ಮಾಡಾಕ್ತಾಯಿದ್ದೀನಿ. ಸಿಂಪಲಾಗಿ ಅಮ್ಮ ಮಗಳಿಗೆ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಇದಕ್ಕೆ ಕ್ಯಾರೆಟು, ಹಾಗೆ ಈರುಳ್ಳಿ, ಒಂದು ಟೊಮೊಟೊ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಏನೋ ಮಸಾಲೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಆಮೇಲೆ ಅಷ್ಟು ಚೆನ್ನಾಗಿ ಮಾಡೋದ್ರಲ್ಲ, ಆದರೆ ನಾವು ತಿನ್ನೋ ಮಟ್ಟಿಗೆ ತಕ್ಕಾಗಿ ಮಾಡ್ಕೊತ ಇದ್ದೀವಿ. ಅದಕ್ಕೆ ಓಕೆ. ಇದಕ್ಕೆ ಬಂದು ಖಾರ ಪುಡಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಲ್ಲ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬೇಕು. ಚಿಲ್ಲಿ, ಹಸಿಮೆಣ್ಸಿನ್ಕಾಯಿ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆಯಿಲ್ ಸಾಕು. ಇಷ್ಟೇ ನಮ್ಮ ಚಿರ್ಮುರಿ. ಅಂಗಡಿಗೆ ಹೋದರೆ ಈಗ ಫ್ರೆಂಡ್ಸ್, ಇಲ್ಲಾಂದ್ರೂ 60-70 ರೂಪಾಯಿ ಡಮಾರ್ ಹೋಗಯ್ಯ. ಇಷ್ಟಕ್ಕಂತೂ 100 ರೂಪಾಯಿ ತೊಗೊತಾರೆ. 2 ಚಿರ್ಮುರಿ ತೊಗೊಂಡು ತಿಂದ್ವಿ ಅಂದರೆ 30-60 ರೂಪಾಯಿ ಆಗುತ್ತೆ. ಹಾಫ್ಗೆ 30 ರೂಪಾಯಿ, ಫುಲ್ಗೆ 60 ರೂಪಾಯಿ. ನಾನು ಈಚೀಚೆಗೆ ಹೊರಗಡೆಯಿಂದ ಚಿರ್ಮುರಿ ತಿನ್ನೋದನ್ನ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಪ್ಪ ಶೀತ ಬೇರೆ ಆಗ್ತೈತೆ, ಸ್ವಲ್ಪ ಲೆಮನ್ ಹಾಕೋಣ. ಅಮ್ಮ ಶೀತ ಆಗ್ತೈತೆ ಫ್ರೆಂಡ್ಸ್, ಶೀತ ಆಗ್ತೈತಿ ಫ್ರೆಂಡ್ಸ್. ಹಾಗೆ ಚಿರ್ಮುರಿನೂ ರೆಡಿ ಆಯಿತು. ಚಳಿಗಂತೂ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ, ಹಾಗಾಗಿ ನಾವು ಮಧ್ಯದಲ್ಲಿ ಮಾಡ್ಕೊತಿರ್ತಾ ಇರ್ತೀವಿ. ವಾರದಲ್ಲಿ ಒಂದು 2-3 ಸಲ ಏನಾದ್ರು ಮಾಡ್ತೀನಿ. ಯಾಕಂದರೆ ವರ್ಷ ಸ್ಕೂಲಿಗೆ ಬಂದ ತಕ್ಷಣವೇ ಮಾಡ್ತಿದ್ದೆ, ಇವತ್ತು ಲೇಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕೆಂದರೆ ಅವಳು ಸ್ಕೂಲಿಂದ ಬಂದ ತಕ್ಷಣ ಏನಾದ್ರು ಒಂದು ಸ್ನ್ಯಾಕ್ಸ್ ಇರಬೇಕಲ್ಲ, ಅದಕ್ಕೆ ನಾನು ಮನೆಗೆ ದಿನಸಿ ಹಾಕಬೇಕಾದ್ರೆ ಅವಲಕ್ಕಿ ಹಾಗೆ ಪೂರಿ ಎಲ್ಲನೂ ರೆಡಿ ಮಾಡಿ ತಂದಿಟ್ಟಿರ್ತೀನಿ. ಹಾಗಾಗಿ ಏನು ಬೇಕೋ ಅದನ್ನು ಮಾಡ್ಕೊತೀವಿ. ರೂಮಲ್ಲಿ ಓದ್ತಾ ಇದ್ಲು, ಅದಕ್ಕೆ ಎದ್ದು ಬಂದರೆ ಇದಾಗುತ್ತೆ ಅಂದ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ಬಂದೆ ಇವಾಗ. ಮತ್ತು ಹಾಗೆ ಸಾಂಬಾರಿತ್ತು, ಸಾಂಬಾರಿಗೆ ಸೈಡ್ಸ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೆಂಡೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿನ ಕಟ್ ಮಾಡಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತರಕಾರಿ ತಿನ್ನಲ್ಲ ಅಂತಂದಾಗ ಈ ಥರ ಏನಾದರೂ ಒಂದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಆದರೆ ಬೆಂಡೆಕಾಯಿ ಒಂದೊಂದ್ಸಲ ಗೊಜ್ಜೆಲ್ಲ ಮಾಡಿದ್ರೆ ತಿನ್ನಲ್ಲ. ಹಂಗಾಗಿ ಅವಳಿಗೊಂಥರ ಡಿಫ್ರೆನ್ಸು. ಕಾಯಿ ಕಡಲೆ ಎಲ್ಲ ಹಾಕಿ ನಾವು ಗೊಜ್ಜು ಮಾಡ್ತೀವಿ, ಆ ಥರ ಎಲ್ಲ ತಿನ್ನೋಕ್ಕೆ ಹೋಗಲ್ಲ. ಅದಕ್ಕಾಗಿ ಅವಳಿಗೆ ಏನು ಮಾಡ್ತೀನಿ ಅಂತ ರೈಸ್ ಜೊತೆಗೆ ಈ ಥರ ಸ್ವಲ್ಪ ಎಣ್ಣೆಲಿ ಹಾಕಿ ಹುರಿದು ಕೊಟ್ಟರೆ ಊಟದ ಜೊತೆಗೆ ಸೈಡ್ಸಲ್ಲಿ ತಿನ್ಕೋತಾಳೆ. ಚೆನ್ನಾಗೂ ಇರುತ್ತೆ ಅದು. ಮಾಡಿ ಮಮ್ಮಿ ಅಂತಲೇ ಹೇಳ್ತಾ ಇರ್ತಾಳೆ, ಆ ಥರ ಹುರ್ಕೊಡಿ ಅಂತ. ಹಾಗಾಗಿ ಬೆಂಡೆಕಾಯಿನೂ ನಾನು ಸ್ಟಾಕಾಗಿ ಇಟ್ಟಿರ್ತೀನಿ ತಂದು. ಇದು ಹೋದ ವಾರ ತಂದಿದ್ದು ತರಕಾರಿ. ಹಾಗಾಗಿ ಬೆಂಡೆಕಾಯಿ ಒಂದು ಉಳ್ಕೊಂಡಿತ್ತು, ಇದು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ
ಇವತ್ತೇನಂದರೆ ಏನು ಕೆಲಸ ಇಲ್ಲ ಫ್ರೆಂಡ್ಸ್ ಸಂಜೆ, ಯಾಕಂದರೆ ಅನ್ನ ಸಾಂಬಾರು 2 ಇತ್ತು, ಅದಕ್ಕೆ ಸ್ವಲ್ಪ ಬೆಂಡೆಕಾಯಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್ ಹಾಗೆ ಬಂದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೈತೆ. ನೀವು ಬೇಕು ಅಂದರೆ ಪೇಪರ್ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅಚ್ಕಾರ ಪುಡಿ ಚಿಲ್ಲಿ ಪೌಡ್ರ್ ಹಾಕಿ, ಅದು ಟೇಸ್ಟಾಗಿರುತ್ತೆ. ಅದೊಂಥರ ಬರೀ ರೈಸ್ಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಬರೀ ರೈಸಲ್ಲೂ ಊಟ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ರಸಮ್ಮು ಮತ್ತು ಹಾಗೆ ಬೇಳೆ ಸಾಂಬಾರು, ಟೊಮೊಟೊ ಗೊಜ್ಜು ಇಂಥದ್ದೆಲ್ಲ ಮಾಡಿದಾಗ ಇದು ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಟ್ರೈ ಮಾಡಿ. ಸುಮಾರು ಜನ ಮಾಡ್ತೀರಾ, ಆದರೆ ನಾನು ಮಾಡ್ತಿದ್ದೀನಿ ವರ್ಷಂಗೆ. ಈ ಥರ ಆದರೆ ತುಂಬಾ ಖುಷಿಪಟ್ಟು ತಿಂತಾಳೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಫೈನಲಿ ರೆಡಿ ಆಯಿತು. ಈ ಥರ ಡ್ರೈಯಾಗಿ ಫುಲ್ಲು ಲೋಳೆ ಎಲ್ಲ ಹೋಗೋಂಗೆ ಇದು ಹುರ್ಕೊಂಡೆ. ಹುರಿದ್ಬಿಟ್ಟು ಇವಾಗ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ತಿಂತಾ ಇದ್ರಂತೆ ಇನ್ನೂ ತಿನ್ನಬೇಕು, 1 ಬೌಲಲ್ಲ 2 ಬೌಲ್ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಆದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡಬೇಕು, ಅದೊಂದೇ ಪ್ರಾಬ್ಲಮ್ ಅಷ್ಟೇ, ಇನ್ನೇನಲ್ಲ. ನನಗೆ ಅಂತೂ ಎಣ್ಣೆ ಅಂಶ ಅಷ್ಟು ತಿನ್ನೋಕ್ಕಾಗಲ್ಲ, ಸ್ವಲ್ಪ ದಪ್ಪ ಆಗ್ಬಿಡ್ತಾಯಿದ್ದೀನಿ ಅಂತಂದ್ಬಿಟ್ಟು. ಹಾಗಾಗಿ ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಹೇಗೆ ಬಂದಿದೆ ಅಂತ, ಹಾಗೆ ನಾನು ಡೈಲಿ ಬ್ಲಾಗ್ ಯಾವ ಥರ ನಡೀತಾ ಇದೆ ನನ್ನ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಬಂದು ಅವಳು ಊಟಕ್ಕೆ ಕರೆಯೋಣ ಅಂದ್ಕೊಂಡಿದ್ದೀನಿ. ಇನ್ನೂ 8 ಗಂಟೆ ಆಗಿಲ್ಲ. ಇವತ್ತು ಊಟ ಮಾಡೋದು 9 ಗಂಟೆ ಆಗ್ಬೋದು ನಮ್ಮದು, ಯಾಕಂದರೆ ಮೊದಲೇ ಪುರಿ ತಿಂದ್ವಿ, ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಲೇಟ್ ಆಗ್ತೈತೆ. ಫ್ರೆಂಡ್ಸ್ ಹಾಗೆ ಚಳಿಗೆ ಚಿರುಮುರಿ ಕಾಫಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಯಾಕೋ ಕಾಫಿ ಕುಡ್ದಾಗ ನಿನ್ನೆಯಿಂದ ನನಗೆ ಕಾಫಿ ಕುಡ್ಯೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್, ನಿನ್ನೆಯಿಂದ. ಯಾಕಂದರೆ ತುಂಬ ಟೈಮ್ ಆಗಿತ್ತು, ಕಾಫಿ ಬಿಟ್ಬಿಟ್ಟಿದ್ದೆ. ನಿನ್ನೆ ಒಂದು ಬರೋ ಕಾಫಿ ಕುಡಿದೆ, ಏನೋ ಹೋಗಿ ಏನಕ್ಕೂ ತಿರ್ಕೊಳ್ಳುತ್ತೆ ಅಂತಂದಂತಾರ ಇರ್ನಾರಂತ ಇರುವೆ ಬಿಟ್ಕೊಳ್ಳೋದಂದ್ರೆ ಅದು ಯಾರು ಅಂದರೆ ಒಂದಲ್ಲಿ ಅಶ್ವಿನಿ. ಬೇಡ ಅಂದಿದ್ದೆ ಮಾಡೋದು ಜಾಸ್ತಿ. ಹಾಗೆ ಚಳಿಗೆ ಕಾಫಿ ಕುಡಿದ್ರೇ ಒಂದಿದು. ಆದರೆ ನನಗೆ 1 ತಿಂಗಳಿಂದ ಕಾಫಿ ಬಿಟ್ಬಿಟ್ಟಿದ್ದೆ. ಹೇಗೆ ತಮ್ಮನಿಂದ ಕಾಫಿ ಕುಡಿದ್ನ ಸಿಕ್ಕಾಬಟ್ಟೆ ಹಿಟ್ಟಾಗ್ಬಿಡ್ತು. ಯಪ್ಪ ಬೇಡ ಶತ್ರುಗೂ ಅಂತ. ಮತ್ತು ಹಾಗೆ ಫ್ರೆಂಡ್ಸ್ ನಾನು ಸ್ವಲ್ಪ ಸಿಟಿಗೆ ಹೋಗಿದ್ದೆ. ನೋಡಿ, ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಬರ್ತೀನ, ಮತ್ತು ಏನಾದ್ರು ಇಷ್ಟಪಟ್ಟು ಮಾಡ್ಕೊಂಡು ತಿಂತೀನ, ಮೆತ್ತಗಾಗೋಯ್ತು. ಇರಲಿ ಬಿಡಿ. ಬೆಳಗ್ಗೆ ಸ್ವಲ್ಪ ಸಿಟಿಗೆ ಹೋಗಿ ಮೊಬೈಲ್ ಒಂಚೂರು ರಿಪೇರಿ ಆಗಿತ್ತು, ಮೊಬೈಲ್ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಟ್ರೈಪ್ಯಾಡ್ ಮುರಿದಾಕಿದ್ಲು ನನ್ನ ಮಗಳು 1 ವಾರದಿಂದ ಫ್ರೆಂಡ್ಸ್. 15 ದಿನ ಆಯಿತು ವೀಡಿಯೋ ಮಾಡೋಕ್ಕೇ ಆಗ್ತಿತ್ತಿಲ್ಲ, ಕಂಫರ್ಟಬಲ್ ಆಗ್ತಿತ್ತಿಲ್ಲ ವೀಡಿಯೋ ಮಾಡೋಕ್ಕೆ. ಹಾಗಾಗಿ ವೀಡಿಯೋ ಮಾಡ್ತಿದ್ದಿಲ್ಲ, ಸರಿಯಾಗಿ ವೀಡಿಯೋನೇ ಆಗ್ತಾಯಿತ್ತಿಲ್ಲ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹಿಂಗೆ ವೀಡಿಯೋ ಆಗ್ತಿದೆ, ಯಾಕಂದರೆ ಅದೊಂದು ಗ್ರಿಪ್ ಇಲ್ದವ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಮತ್ತು ಹಾಗೆ ಒಂದು ಟ್ರೈಪ್ಯಾಡ್ ತೊಗೊಂಡೆ, ಅದು ಬಂದು 700 ರೂಪಾಯಿ ಆಯಿತು. 800 ರೂಪಾಯಿ ಹೇಳಿದ್ರು. ಮತ್ತು ಹಾಗೆ ಬಂದು ಒಂದು ಮೈಕ್ ತೊಗೊಂಡು ಬಂದೆ ವಾಯ್ಸ್ ಕೊಡೋಕ್ಕೆ. ಯಾಕಂದರೆ ಒಂದೊಂದ್ಸರಿ ನನ್ನ ವಾಯ್ಸು ಯಾರಿಗೂ ಕೇಳೋದಿಲ್ಲ, ಅಷ್ಟು ಡಲ್ ವಾಯ್ಸ್ ಇರುತ್ತೆ ಒಂದೊಂದು ಟೈಮಲ್ಲಿ, ವಾಯ್ಸ್ ಇರೋಲ್ಲ. ಹಾಗಾಗಿ ಮತ್ತು ಹೊರಗಡೆ ಹೋದಾಗಲೂ ನನಗೆ ಬೇಕು ಅನ್ನೋದ್ರಿಂದ, ಯಾಕಂದರೆ ಇನ್ನೂ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾ ಇರ್ತೀನಿ, ಹೋದಾಗ ನನಗೆ ಕಂಫರ್ಟಬಲ್ ಇದು ಬೇಕೇ ಬೇಕು ಅಂತಲೇ ತೊಗೊಂಡಿದ್ದು. ವಾಯ್ಸ್ ಮೇನ್ ಇಂಪಾರ್ಟೆಂಟು. ನಾವು ಏನು ವೀಡಿಯೋ ಮಾಡ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು, ನಾವು ಯಾವ ಥರ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದನ್ನು ತೊಗೊಂಡು ಬಂದೆ ಫ್ರೆಂಡ್ಸ್. ಇದನ್ನು 1200 ರೂಪಾಯಿ ಹೇಳಿದ್ರು. ನಾನು ಟ್ರೈಪ್ಯಾಡಿಂದ ಇದರಿಂದ 1800 ರೂಪಾಯಿ ಕೊಟ್ಟೆ. 2000 ಬರಾಬರಿ ಹೇಳಿದ್ರು. ಇದು 1200, ಅದು 800 ರೂಪಾಯಿ, 2000 ಹೇಳಿದ್ರು. ನಾನು 200 ರೂಪಾಯಿ ಇದಕ್ಕೆ 1000 ಇದಕ್ಕೆ ಎಲ್ಲ ಮಿಕ್ಸೆಟ್ಟಿಂದ 1800 ರೂಪಾಯಿ ಕೊಟ್ಬಿಟ್ಟು ಬಂದೆ. ಚೌಕಾಸಿ ಮಾಡಿದ್ರು ಬಿಡಲಿಲ್ಲ ಅವರು. ಮತ್ತು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಯಾಕಂದರೆ ಒಂಚೂರು ಹೆಚ್ಚು ಕಡಿಮೆ ಆದರೆ ಅಂಗಡಿಗೆ ತೊಗೊಂಡೋಗಿ ಕೊಟ್ಟರೆ ಏನಾದರೂ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ತೊಗೊಂಡು ಬಂತು ಅಂತಂದರೆ ನಾವು ಅದೇನಾಯಿತು ಅಂದರೆ ಅದು ವೇಸ್ಟೇ, ಇನ್ನಾದರೂ ವಾಪಸ್ ಕೊಡೋಕ್ಕಾಗಲ್ಲ. ಹಂಗಾಗಿ ನಾನು ಕೆಲವೊಂದನ್ನು ನಾನು ಅಂಗಡಿಗಳಲ್ಲೇ ಪರ್ಚೇಸ್ ಮಾಡೋದು, ಆನ್ಲೈನ್ ಶಾಪಿಂಗ್ ಮಾಡೋಕ್ಕೆ ಹೋಗೋಲ್ಲ. ಯಾಕಂದರೆ ಅದಲ್ಲಿ ತೊಗೊಂಡಿದ್ರೆ ನಮಗೆ ಕಂಫರ್ಟಬಲ್ ಅನಿಸಲ್ಲ, ಅದು ವ್ಯಾರೈಟಿನೂ ಇರೋಲ್ಲ. ಖಾರ ಜಾಸ್ತಿ ಇತ್ತು, ಹಾಗಾಗಿ ಕಂಫರ್ಟಬಲ್ ಅನಿಸಲ್ಲ ಅಂತಂದ್ಬಿಟ್ಟು ತೊಗೊಂಡೆ. ಸದ್ಯಕ್ಕೆ ಇದು ತೊಗೊಂಡಿದ್ದೀನಿ, ಇದೇ ಸಾಕು ನಮಗೆ, ಚಿಕ್ಕ ಯೂಟ್ಯೂಬರ್ಗಳಿಗೆ ಸಾಕಿದ್ದೀನಿ. ನೋಡೋಣ, ದೇವ್ರು ಕಂಡುಬಿಟ್ಟು ಮುಂದೆ ಹೋದಾಗ ತೊಗೊಳಕ್ಕಾಗುತ್ತೆ. ಈಗ ಸಾಕು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು 2 ಮೈಕ್ ಇದೆ,
ನಾನು ಒಂದೇ ಯೂಸ್ ಮಾಡೋದು, ಅದು ಅಪರೂಪ, ಡೈಲಿ ಯೂಸ್ ಮಾಡಲ್ಲ, ಹೊರ್ಗಡೆ ಹೋದಾಗ ಬೇಕಾಗುತ್ತೆ. ಮತ್ತು ಹಾಗೆ ಮನೇಲಿ ನನ್ನ ವಾಯ್ಸ್ ಒಂದೊಂದು ಟೈಮಲ್ಲಿ ಡಲ್ ಇರುತ್ತೆ, ಹಾಗಾಗಿ ನನ್ನ ವಾಯ್ಸ್ ಹೇಗಿರುತ್ತೋ ಅದ್ರ ಮೇಲೆ ವಿಡಿಯೋ ಹೋಗೋದು. ಫಸ್ಟ್ ಆಫ್ ಆಲ್ ಬೇಕಾಗಿರೋದೇ ವಾಯ್ಸ್. ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಬಂಡವಾಳ ಹಾಕಿದೆ, ಇವತ್ತು ಬಂಡವಾಳ ಹಾಕಿದ್ದಿಲ್ಲ ಫ್ರೆಂಡ್ಸ್, ಒಂದಕ್ಕೆ ಹಾಕಿದ್ದೆ. ಅದೇನಾಯ್ತು ಅಂದರೆ 500 ತೊಗೊಂಡು ಬಂದಿದ್ದೆ. ಅದಂದರೆ ಬ್ಯಾಕು ಅಂದರೆ ಬರೀ ವಾಯ್ಸ್ಗೂ ವೀಡಿಯೋಕ್ಕೆ ವಾಯ್ಸ್ ಕೊಡೋವಂಥದ್ದಿತ್ತು. ಅದಕ್ಕಾಗಿ ಅದನ್ನು ತಂದು ಅಲ್ಲೇ ವೇಸ್ಟ್ ಅದು ಆಯಿತು. ಅದು ಏಕೆಂದರೆ ಅದು ಲೋಕಲ್ ಕೊಟ್ಟಿದ್ರು, ಚಾರ್ಜ್ ಆಗ್ತಿತ್ತಿಲ್ಲ, ಏನಿಲ್ಲ, ಹಾಗಾಗಿ ಇದಾಯಿತು ಫ್ರೆಂಡ್ಸ್. ಇದು ಹೆಡ್ ಕ್ಯಾಪ್, ಇದು ಹಾಕದಂಗೆ ಇದ್ದರೂ ಏನೋ ಪ್ರಾಬ್ಲಮ್ ಇಲ್ವಂತೆ, ಹಾಕೋಬೋದಂತೆ ಅವ್ರು ಹೇಳಿದ್ರು. ಚೆನ್ನಾಗಿದೆಯಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ನೀವೇ ಸಪೋರ್ಟ್ ಮಾಡಬೇಕಲ್ವ ನಿಮ್ಮ ತಂಗಿಗೆ, ಯಾರು ಸಪೋರ್ಟೇ ಮಾಡಲ್ಲಪ್ಪ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಕೆಲಸ ಆಯಿತು. ಬರೀ ಇವತ್ತು ಅಮ್ಮನ ಮನೆಗೆ ಹೋದೆ, ಸ್ವಲ್ಪ ಸುತ್ತಾಟ ಆಯಿತು. ಅಮ್ಮನ ಮನೆ ಸುಮಾರು ಹೊತ್ತು ಕೂತ್ಕೊಂಡ್ಬಿಟ್ಟೆ ಫ್ರೆಂಡ್ಸ್, ಯಾಕೋ ಆಗಲೇ ಇಲ್ಲ ನನಗೆ. ಹಾಗಾಗಿ ಸುಮಾರು ಹೊತ್ತು ಕೂತ್ಕೊಂಡೆ ಅಮ್ಮನ ಮನೇಲಿ. ವರ್ಷಕ್ಕೆ ಬಾಳೆಹಣ್ಣು ಕೊಟ್ರೆ ಎಲ್ಲಿ ಬೇಕು ಅಲ್ಲಿ ಇಡ್ತಾಳೆ, ಅವಳಿಗೆ ಅದೆಲ್ಲ ಅರಿವಿಲ್ಲ, ಆಯಿತಾ? ಮತ್ತು ಇವಾಗ ಸ್ವಲ್ಪ ಅವರೆಕಾಯಿ ಇದೆ, ಸುಲ್ಕೊಂಬಿಡೋಣ. ಅವರೆಕಾಯಿ ನೋಡಿ ಒಂದೇ ದಿನಕ್ಕೆಲ್ಲ ಹೆಂಗಾಗ್ಬಿಡು. ಸೋನೆ ಅವರೆಕಾಯಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅವರೆಕಾಯಿ. ಸಾಂಬಾರು ಅಂತೂ ಸಿಕ್ಕಾಬತ್ತೆ ಇರುತ್ತೆ. ಮತ್ತು ಹಾಗೆ ಸೋರೆ ಅವರೆಕಾಯಿನ ಕಾಳು ಚೆನ್ನಾಗಿದೆ, ಬೆಳೆದಿಟ್ಬಿಡೋಣ ಅಂತಂದ್ಬಿಟ್ಟು ಇದೊಂದು ಕೆಲಸ ಮುಗಿದ್ಬಿಟ್ರೆ ಅವರೆಕಾಯ್ದು. ಮತ್ತು ಹಾಗೆ ಸೊಪ್ಪು ಕ್ಲೀನ್ ಮಾಡ್ಕೋಬೇಕು, ಕೆಲಸ ಇದ್ದಾಗ ಮಾಡ್ಕೋಬೇಕು. ನಾನೊಂದು ಸ್ವಲ್ಪ ಸೋಂಬೇರಿತನ ಅಲ್ಲಲ್ಲೇ ಕೂತ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಜೀವನದಲ್ಲಿ ಏನು ಗೊತ್ತಾ, ಎಲ್ಲನೂ ನಂಬ್ತೀವಿ ಅಂದ್ಕೊಂಡು ಹೋಗಬೇಡಿ. ಮತ್ತು ಹಾಗೆ ನಿಮ್ಮ ಗಂಡ ಹೆಂಡತಿ ವಿಷಯಕ್ಕೆ ಯಾರೇ ಮೂರನೇವರು ಕೊಂಕು ಮಾತಾಡಿದ್ರು ಒಬ್ಬರ ಮೇಲೊಬ್ಬರು ನಂಬಿಕೆ ಇಟ್ಕೊಳ್ಳಿ. ಯಾಕಂದರೆ ನಂಬಿಕೆನೇ ಜೀವನ ಅಂತಲೇ ಹೇಳೋದು. ಯಾಕಂದರೆ ನಂಬಿಕೆ ಇಲ್ಲದ ಕಡೆ ಏನಾಗಲ್ಲ. ನಿಮ್ಮ ಮಧ್ಯದಲ್ಲಿ ಚೆನ್ನಾಗಿದ್ದೀರಾ ಅಂದಾಗ ತಂದಾಕಿ ತಮಾಷೆ ನೋಡೋರೆ ಜಾಸ್ತಿ ಇರ್ತಾರೆ. ಮತ್ತು ಅವ್ರನ್ನ ನಮ್ಮನ್ನು ಎತ್ಕಟ್ಟೋದು, ಗಂಡ ಹೆಂಡತಿ ಮಧ್ಯದಲ್ಲಿ ತುಂಬಾ ಜಗಳಗಳನ್ನ ತಂದಿಟ್ಬಿಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವರು ಕಷ್ಟ ಅದು, ಅದೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಹೇಳ್ತೀನಿ, ಯಾರ ಮಾತಿಗೂ ಕಿವಿ ಕೊಡಬೇಡಿ. ಚೆನ್ನಾಗಿದ್ದು ಸಂಸಾರ ಚೆನ್ನಾಗಿದೆ. ಮತ್ತು ಹಾಗೆ ಸಂಸಾರ ಅಂತಲ್ಲ, ಗಂಡ ಹೆಂಡತಿ ಅಂತಲ್ಲ, ತಂದೆ ತಾಯಿ ಮಧ್ಯದಲ್ಲೇ ಆಗಲಿ, ಆ ಫ್ರೆಂಡ್ಸ್ಗಳ ಮಧ್ಯದಲ್ಲೇ ಆಗಲಿ, ಹುಳಿ ಹಿಂಡೋರು ಇರ್ತಾರೆ. ಆ ಹುಳಿ ಹಿಂಡೋದಕ್ಕೆ ಅವಕಾಶ ಕೊಡಬೇಡಿ. ಅದು ಕೊಟ್ಟರೆ ನಮ್ಮಂಥ ಮುಟ್ಟಾಡ್ರು ಮತ್ತೊಬ್ಬರಿಲ್ಲ. ಯಾಕಂದರೆ ಚೆನ್ನಾಗಿರೋರಿಗೆ ಇಲ್ದಿರೋದನ್ನೆಲ್ಲ ಹೇಳಿ ತಲೆ ಕೆಡಿಸಿ ಅವರನ್ನು ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿಬಿಡ್ತಾರೆ. ಹಂಗಾಗಿ ಹಿತಶತ್ರುಗಳಿಂದ ಸ್ವಲ್ಪ ದೂರ ಇರಿ, ತುಂಬಾ ಒಳ್ಳೆಯದಿರುತ್ತೆ. ಯಾಕಂದರೆ ಶತ್ರುಗಳನ್ನಾರು ನಂಬೋದು, ಹಿತಶತ್ರುಗಳನ್ನ ಯಾರು ನಂಬೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಮೊಗ್ಲಲ್ಲೇ ಎತ್ಕೊಂಡು ವಿಷಕಾರ ಅವ್ರಿಗೆ ಏನು ಮಾಡ್ತಾರೆ ಹೇಳಿ. ಹಾಗಾಗಿ ಯಾರೇ ಬಂದು ನಿಮ್ಗಳ ಮಧ್ಯದಲ್ಲಿ ತಂದಾಕಿ ಅವ್ರಿಗೊಂದು ಹೇಳೋದು, ನಿಮ್ಗೊಂದು ಹೇಳೋದು. ಆಮೇಲೆ ಈ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್. ಏನೇ ಮಾತಾಡಿದ್ರು ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಆ ರೆಕಾರ್ಡಿಂಗ್ ಮಾಡ್ತಾರೆ ಅಂತಾರೆ ನೋಡ್ರಿ, ಅವ್ರ ಹತ್ರ ಹುಷಾರಾಗಿ ಮಾತಾಡ್ರಿ. ನೀವೇನೋ ಮಾತಾಡ್ತೀರಾ ಅದಿನ್ನೇನಾಗುತ್ತೆ. ಹಾಗಾಗಿ ಯಾಕಂದರೆ ನನಗೆ ಅನುಭವ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಆಗದಿರೋ ಅನುಭವ ಒಂದೇ ಹೇಳಿಲ್ಲ ಫ್ರೆಂಡ್ಸ್. ಜೊತೆಗಿರೋರೆ ಅವಮಾನ ಮಾಡಿಬಿಟ್ಟವ್ರೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಶತ್ರುಗಳನ್ನ ನಂಬಿ, ಆದರೆ ಹಿತಶತ್ರುಗಳನ್ನ ಖಂಡಿತ ನಂಬಕ್ಕೆ ಹೋಗಬೇಡಿ. ಓಕೆ, ಅವರೆಕಾಳನ್ನ ಹಿಡಿದು ಸ್ವಲ್ಪ ಎಲ್ಲ ಸ್ಟೋರ್ ಮಾಡಿಡ್ತೀನಿ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರ ತಪ್ಪು ಮಾಡ್ತಾಯಿದ್ದೆ ದಯವಿಟ್ಟು ತಿದ್ದಿ, ಅದನ್ನು ಕೇಳ್ಕೊತೀನಿ ಅಷ್ಟೇ ನಿಮ್ಮ ಹತ್ರ. ಬಾಯ್ ಫ್ರೆಂಡ್ಸ್.